ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಂಕೇಶ್ ಅಂತ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು. ನಾನಿಲ್ಲಿ PhD ಮಾಡ್ತಾಯಿದ್ದೀನಿ. ಈಗ ನಾನೆಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಒಂದು ತಂದೆ ತಾಯಿಗಳಿಗೆ ಏನು ಹೇಳ್ತೀನಿ, ಕಾಲೇಜುಗಳು ಸ್ಟಾರ್ಟ್ ಮಾಡಿದ್ದಾರೆ. ಅವುಗಳಿಗೆ ICAR ಮಾನ್ಯತೆ ಇಲ್ಲ. ಸೊ ನೀವು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಆ ಒಂದು ನೀವು ಗೌರ್ಮೆಂಟ್ ಕಾಲೇಜಲ್ಲಿ ಆಲ್ರೆಡಿ ಇದ್ದಾವೆ. ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ, ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾಲಯ ಮತ್ತು ಇದು ಮಂಡ್ಯ ಕೃಷಿ ವಿಶ್ವವಿದ್ಯಾಲಯ, ಇಷ್ಟು ವಿಶ್ವವಿದ್ಯಾಲಯಗಳಿದ್ದಾವೆ. ಮತ್ತು ಅದರಲ್ಲಿ ಬರುವಂಥ ಸಬ್ ಕ್ಯಾಂಪಸ್ಗಳು ಕೂಡ ಇದ್ದಾವೆ. ಸೊ ನೀವು ಏನಾದರೂ ನಿಮ್ಮ ಮಕ್ಕಳಿಗೆ ಅಡ್ಮಿಷನ್ ಸೇರಿಸೋದೇ ಆದರೆ KA ಮುಖಾಂತರ ಈ ಗೌರ್ಮೆಂಟ್ ಕಾಲೇಜ್ಗಳಿಗೆ ಸೇರಿಸ್ರಿ. ನೀವು ಈ ಪ್ರೈವೇಟ್ ಕಾಲೇಜ್ಗಳಿಗೆ ಯಾವುದೇ ಒಂದು ಕಾರಣಕ್ಕೂ ಕೂಡ ನೀವು ಸೇರ್ಸಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇವುಗಳಿಗೆ ICAR ಮಾನ್ಯತೆ ಇಲ್ಲ. ಮುಂದೆ ನಿಮ್ಮ ಮಕ್ಕಳಿಗೆ ಒಂದು ಕೃಷಿ ಇಲಾಖೆಯಲ್ಲಿ ನೌಕರಿ ಕೂಡ ಸಿಗೋದಿಲ್ಲ, ಮತ್ತು ಒಂದು MSc ಮಾಡೋದಕ್ಕೂ ಅವರಿಗೆ ಅವಕಾಶ ಸಿಗೋದಿಲ್ಲ, ಮತ್ತು ಪ್ರೈವೇಟಲ್ಲೂ ಕೂಡ ಅವರಿಗೆ ತಗೊಳ್ಳೋದಿಲ್ಲ. ಯಾಕಂದರೆ ನಾವು ICAR ಮಾನ್ಯತೆ ಇರುವಂಥ ಕಾಲೇಜುಗಳಲ್ಲಿ, ಗೌರ್ಮೆಂಟ್ ಕಾಲೇಜುಗಳಿಗೆ ಓದ್ತಾ ಇದ್ದೀವಿ. ನೀವೇನಾದರೂ ಒಂದು ಡಿಗ್ರಿ ಸಿಗುತ್ತೆ, ಯಾವುದೇ ಒಂದು ಲ್ಯಾಟ್ರಲ್ ಎಂಟ್ರಿ ಇರಲಾರ್ದೇ, ಯಾವುದೇ ಒಂದು ಮೆರಿಟ್ ಇರಲಾರ್ದೇ ಅಲ್ಲಿ ಸಿಗುತ್ತೆ ಅಂಥೇಳಿ ನಿಮ್ಮ ಮಕ್ಕಳಿಗೆ ಏನಾದರೂ ದುಡ್ಡಿದೆ ಅಂಥೇಳಿ ನೀವೇನಾದರೂ ಅವರಿಗೆ ಅಲ್ಲಿ ಅಡ್ಮಿಷನ್ ಮಾಡಿದ್ದೆ ಆದರೆ ನಿಮ್ಮ ಮುಂದೆ ನಿಮ್ಮ ಮಕ್ಕಳ ಭವಿಷ್ಯ ಹಾಳಾಗುತ್ತೆ. ಯಾಕಂದರೆ ಅವ್ರು ಕಷ್ಟಪಟ್ಟು ಅವರು 4 ವರ್ಷ ಮುಗಿಸ್ತಾರೆ, ಇಲ್ಲ ಅಂತಲ್ಲ. ಪ್ರೈವೇಟ್ ಕಾಲೇಜುಗಳಲ್ಲಿ ಯಾವುದು ಕ್ವಾಲಿಟಿನೂ ಇರೋದಿಲ್ಲ, ಅದು 4 ವರ್ಷ ಅಂತೂ ಹಿಡಿದೇ ಅವ್ರ ಏಜನ್ನು ಟೈಮನ್ನು ನಾವು ವಾಪಸ್ ತರೋಕ್ಕಾಗೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ನೀವೆಲ್ಲ ತಂದೆ ತಾಯಿಗಳಲ್ಲಿ ರಿಕ್ವೆಸ್ಟ್ ಮಾಡೋದು ಒಂದೇ, ನೀವು ಯಾವುದೇ ಕಾರಣಕ್ಕೂ ಈ ಖಾಸಗಿ ಕಾಲೇಜುಗಳಲ್ಲಿ ನಿಮ್ಮ ಮಕ್ಕಳಿಗೆ ಅಡ್ಮಿಷನ್ ಮಾಡಿಸ್ಬೇಡ್ರಿ. ಸಾಧ್ಯವಾದಷ್ಟು ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಲ್ಲೇ NRI ಕೋಟಾ ಅಂತಿದೆ, ಅದು ಪೇಮೆಂಟ್ ಸೀಟೆ, ಬೇಕಾದ್ರೆ ಅಲ್ಲಿ ಮಾಡಿಸ್ಕೊಡ್ರಿ ನೀವು, ನಿಮ್ಮ ಕಡೆ ದುಡ್ಡಿದ್ರೆ. ಮತ್ತು ಇಲ್ಲಿ ಮೆರಿಟಲ್ಲಿ ಬರ್ತಾರಲ್ಲ KA ಮುಖಾಂತರ, ಅದನ್ನು ಬೇಕಾದ್ರೆ ಟ್ರೈ ಮಾಡಿರಿ. ಫಾರ್ಮರ್ಸ್ ಕೋಟಾ ಇದೆ, ಅಲ್ಲಿ ನೀವು ಟ್ರೈ ಮಾಡಿರಿ. ಅದನ್ನು ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಕೂಡ ಖಾಸಗಿ ನೀವು ಅಡ್ಮಿಷನ್ ಮಾಡಲೇಬಾರ್ದು. ಇಲ್ಲಾಂದರೆ ನಿಮ್ಮ ಮಕ್ಕಳ ಭವಿಷ್ಯ ಹಾಳಾಗುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ತಂದೆ ತಾಯಿಗಳಾದಂಥವ್ರು ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಒಂದು ಸಲ ಯೋಚನೆ ಮಾಡಿರಿ. ಆಮೇಲೆ ಆ ಕಾಲೇಜುಗಳ ಬಗ್ಗೆ ಯೋಚನೆ ಮಾಡಿರಿ. ಆ ಖಾಸಗಿ ಕಾಲೇಜುಗಳನ್ನು ಒಂದು ಸಲ ನೀವು ಭೇಟಿ ಮಾಡಿರಿ, ಅಲ್ಲಿ ಯಾವ ಥರ ಇದೆ. ಮತ್ತು ನಮ್ಮ ಕೃಷಿ ಕಾಲೇಜುಗಳದಾವಲ್ಲ ಗೌರ್ಮೆಂಟು, ಅಲ್ಲಿ ನೀವು ಭೇಟಿ ಕೊಡ್ರಿ. ಯಾವ ಥರ ಲ್ಯಾಬ್ ಇದೆ, ಫೆಸಿಲಿಟಿ ನಮ್ಮಲ್ಲಿ ಎಷ್ಟು ಎಕರೆ ಹೊಲ ಇದೆ. ಅವ್ರ ಕಡೆ ಖಾಸಗಿ ಕಾಲೇಜ್ ಕಡೆ ಓನ್ಲಿ 40 ಎಕರೆ ಹೊಲ ಇರಬೇಕಂತ ಹೇಳಿದ್ದಾರೆ. 40 ಎಕರೆ ಹೊಲ ಸಾಕಾಗೋದೇ ಇಲ್ಲ. ಆಮೇಲೆ ಅವ್ರ ಕಾಲೇಜ್ ಒಂದು ಕಡೆ ಇದೆ, ಕಾಲೇಜು ಸಿಟಿಯಲ್ಲಿ ನಡೆಸ್ತಾರೆ, ಹೊಲ ಇರೋದು ಹಳ್ಳಿ ಕಡೆ ಇದೆ ಅದು. ಸೊ ಅವರು ಏನೂ ಕಲಿಯೋಕ್ಕೆ ಆಗೋದಿಲ್ಲ. ಮತ್ತು ಯಾವುದೇ ಮಾನ್ಯತೆ ಇಲ್ಲ. ಮಾನ್ಯತೆ ಇರಲಾರ್ದಂಥ ಕಾಲೇಜ್ಗಳಲ್ಲಿ ಏನಾದರೂ ನಾವು ಓದಿದರೆ ನಮ್ಮ ಡಿಗ್ರಿಗೆ ಮಾನ್ಯತೆ ಇರೋದಿಲ್ಲ, ವ್ಯಾಲ್ಯೂನೇ ಇರೋದಿಲ್ಲ, ನಮಗೆ ನೌಕರಿನೂ ಸಿಗೋದಿಲ್ಲ, ಮತ್ತು ಮುಂದೆ MSc ಮಾಡೋಕ್ಕಾಗೋದಿಲ್ಲ, ಪ್ರೈವೇಟಲ್ಲಿ ಜಾಬ್ ಕೂಡ ಸಿಗೋದಿಲ್ಲ. ಸೊ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಈ ಒಂದು ಖಾಸಗಿ ಕಾಲೇಜುಗಳಲ್ಲಿ ಅಡ್ಮಿಷನ್ ಮಾಡಬಾರ್ದು ಅಂಥೇಳಿ ನಾವು ಮನವಿ ಮಾಡ್ತೀವಿ.